ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಎಲ್ಲರ ಜಾತಕದಲ್ಲೂ ದೋಷ ಇಲ್ಲದೆ ಇದ್ರು ಕೆಲವರ ಜಾತಕದಲ್ಲಿ ದೋಷಗಳು ಕಂಡುಬರುವುದು ಸಹಜ. ಹಾಗಾದ್ರೆ ದೋಷವನ್ನ ಯಾವ ರೀತಿಯಾಗಿ ಪರಿಹರಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ನೀವೆಲ್ಲರೂ ಕೂಡ ಗಮನಿಸಿರಬಹುದು, ಇವತ್ತು ಸಂಜೆಯಿಂದ ಹೋಳಿ ಹುಣ್ಣಿಮೆ ಪ್ರಾರಂಭವಾಗುತ್ತೆ. ಅಂದ್ರೆ ನಾಳೆ ಹೋಳಿ ಹುಣ್ಣಿಮೆ ಇರುತ್ತೆ. ಹೋಳಿ ಹುಣ್ಣಿಮೆಯ ವಿಶೇಷತೆ ಏನು, ಯಾವ ರೀತಿಯಾಗಿ ಆಚರಣೆನ ಮಾಡಬೇಕು, ಇದರಿಂದ ಏನೆಲ್ಲ ವಿಶೇಷ ಫಲ ಸಿದ್ಧಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಲ್ಲದೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆನೂ ತಿಳಿಸ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ವಿಷ್ಣೋನ್ಕಂ ವೀರ್ಯಾಣಿ ಪ್ರವೋಚಯಿಯಪ್ಪಾರ್ತಿಮಾನಿ ಬಿಂಬಮೇ ರಜಾಗಂ ಸಿಯೋ ಹಸ್ಕಭಾಯದುತ್ತರಗಂ ಸದಸ್ತಂ ಚಕ್ರಮಾಣಸ್ತೆ ಧೋರುಗಾಯೋ ವಿಷ್ಣಾರರಾಟಮಸಿ ವಿಷ್ಣಾಃ ಪೃಷ್ಠಮಸಿ ವಿಷ್ಣಾಸ್ನಪ್ರೇಸ್ತೋ ವಿಷ್ಣಾ ಸೂರ್ಯಸಿ ವಿಷ್ಣಾದ್ರವಮಸಿ ವೈಷ್ಣವಮಸಿ ವಿಷ್ಣವೇತ್ವ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ಇವತ್ತಿನ ಪಂಚಾಂಗ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಚತುರ್ದಶಿ, ಬುಧವಾರ, ಪುಬ್ಬಾ ನಕ್ಷತ್ರ, ಶೂಲಯೋಗ, ವಣಿಜೀಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 12 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೆ. ಗುಳಿಕ ಕಾಲ ಬೆಳಗ್ಗೆ 10 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 57 ನಿಮಿಷದಿಂದ 9 ಗಂಟೆ 28 ನಿಮಿಷದವರೆಗೆ. ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 10 ಗಂಟೆ 1 ನಿಮಿಷದಿಂದ 10 ಗಂಟೆ 43 ನಿಮಿಷದವರೆಗೆ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಅನಾವಶ್ಯಕ ಖರ್ಚಿಗೆ ನೂರಾರು ದಾರಿಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ಅನಾವಶ್ಯಕ ಖರ್ಚುಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಉಳಿತಾಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಉತ್ತಮ ಪ್ರಗತಿ ಈ ದಿನ ನಿಮಗೆ ಲಭ್ಯವಾಗುತ್ತೆ. ನೂತನ ಒಪ್ಪಂದಗಳನ್ನು ಎಚ್ಚರ ವಹಿಸಿ ನಿಭಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೆ ಎಚ್ಚರವನ್ನು ತಪ್ಪಿದರೆ ನಾನಾ ರೀತಿಯ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳು ಇವತ್ತಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನು ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಯಶಸ್ಸಿನ ದಾರಿಯಾಗ್ತಕ್ಕಂಥ ಸಾಧ್ಯತೆಗಳು. ಅಂಥ ಒಂದು ಶುಭ ದಿನ. ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಮನಃಶಾಂತಿ ಲಭ್ಯವಾಗುತ್ತೆ. ಪಿತ್ರಾರ್ಜಿತ ಆಸ್ತಿ ಗಳಿಕೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ಸಾಯಂಕಾಲದ ಸಮಯಕ್ಕೆ ವಿನಾಕಾರಣ ನಿಷ್ಠೂರಗಳನ್ನು ನೀವು ಒತ್ಕೋಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾರಾದರೂ ಮಾತಾಡ್ತಾ ಇದ್ರೆ ಮಾತಿನ ಮಧ್ಯೆ ಪ್ರವೇಶವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಂಧ ಮಕ್ಕಳಿಗೆ ಅನ್ನದಾನವನ್ನ ಅಥವಾ ವಸ್ತ್ರದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ನಿರೀಕ್ಷಿತ ಆದಾಯ, ನೀವೇನು ನಿರೀಕ್ಷಣೆಯನ್ನು ಮಾಡ್ತೀರೋ ಅಷ್ಟೇ ಆದಾಯ ಈ ದಿನ ಲಭ್ಯವಾಗುತ್ತೆ. ಯಾರ್ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ವ್ಯಾಪಾರದಲ್ಲಿ ಬಹಳಷ್ಟು ಲಾಭ. ವಾಹನ ಖರೀದಿಯನ್ನು ಮಾಡಲಿಕ್ಕೆ ಬಹಳಷ್ಟು ಮುಂದಾಗ್ತೀರಾ. ಕಾರ್ಯಕ್ಷೇತ್ರದಲ್ಲಿ ಒತ್ತಡ, ವರ್ಕ್ಲೋಡ್ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರೋ ವಿದ್ಯಾರ್ಥಿಗಳಿಗೆ ಪ್ರಗತಿ ಈ ದಿನ ಲಭ್ಯವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ.
ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಹಿರಿಯರ ಆಶೀರ್ವಾದದಿಂದ ಶುಭ ಕಾರ್ಯಗಳು ನಡೀತಕ್ಕಂಥ ಒಂದು ದಿನವಾಗುತ್ತೆ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭಯೋಗ, ಸಂತಸದ ಒಂದು ವಾತಾವರಣ, ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಯಂಕಾಲದ ಸಮಯಕ್ಕೆ ಶತ್ರುಬಾಧೆ, ಸ್ವಲ್ಪ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಗುರು ಸಮಾನರಾಗಿರ್ತಕ್ಕಂಥವರಿಗೆ ಹಳದಿ ವಸ್ತ್ರವನ್ನ ನೀಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ನಿಮ್ಮ ಆತ್ಮೀಯ ಗೆಳೆಯರಲ್ಲಿ ದ್ವೇಷ ಅಂತಕ್ಕಂಥದ್ದು ಹುಲ್ಬಣವಾಗತ್ತೆ, ಉತ್ಪತ್ತಿಯಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಗುರುಗಳಿಂದ ಬೋಧನೆ ಅದನ್ನು ಸ್ವೀಕರಿಸ್ತಕ್ಕಂಥದ್ದು ತುಂಬ ಉತ್ತಮ. ಸ್ತ್ರೀಯರಿಗೆ ಬಹಳಷ್ಟು ಅನುಕೂಲಗಳು, ಸ್ಥಗಿತ ಕಾರ್ಯಗಳು ಕೂಡ ಮುನ್ನಡೀತಕ್ಕಂಥ ಒಂದು ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಹನುಮ ಚಾಲೀಸ ಪಾರಾಯಣವನ್ನು ಮಾಡಿ, ಸೂರ್ಯ ನಮಸ್ಕಾರವನ್ನು ಮಾಡಿ, ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನು ಹಿಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ದುರಾಲೋಚನೆ, ನಿಮ್ಮ ಶರೀರದಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು, ಮನಸ್ಸು ಹಿಡಿತದಲ್ಲಿ ಇಲ್ಲದೇನೆ ಇರ್ತಕ್ಕಂಥದ್ದು, ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ನಿಮ್ಮ ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಮಾತಿನ ಮೇಲೆ ಹಿಡಿತವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅವಾಚ್ಯ ಶಬ್ದಗಳನ್ನು ಈ ದಿನ ಉಪಯೋಗಿಸಬೇಡಿ. ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳಿದೆ. ತೀರ್ಥಯಾತ್ರಾ ದರ್ಶನ ಮಾಡ್ತಕ್ಕಂಥ ಒಂದು ಶುಭಯೋಗ. ಸ್ವಲ್ಪ ಹಣ ಬಂದರೂ ಕೂಡ ಉಳಿಯಲ್ಲ, ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಂಡು ಖರ್ಚು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಔದುಂಬರ ವೃಕ್ಷಕ್ಕೆ 18 ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ, ಮೈಸೂರಿನಿಂದ ನಾಗೇಶ್ ಕರೆ ಮಾಡಿದ್ದಾರೆ, ಮಾತಾಡೋಣ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ ಮಾತಾಡಿ ಗುರುಜಿ ಹತ್ರ. ನಾಗೇಶ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 5. ಸರಿ, ನಿಮ್ಮ ಮನೆ ದೇವರು ಯಾವುದು? ವೀರಭದ್ರೇಶ್ವರ, ಕೇರಳಾಪುರ ವೀರಭದ್ರೇಶ್ವರ. ಕೇರಳಾಪುರ ವೀರಭದ್ರೇಶ್ವರ. ಸರಿ, ಏನು ಮಾಡ್ಕೊಂಡಿದ್ದೀರಿ? ನಾವು ಫಾರ್ಮಸಿಸ್ಟ್. ಮತ್ತೊಮ್ಮೆ ಹೇಳಿ. ಫಾರ್ಮಸಿಸ್ಟ್. ಸರಿ, ಖಂಡಿತವಾಗಿ ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನು ಹೇಳುತ್ತೆ ತಾಳೆಗರಿ ಪ್ರಶ್ನೆ. ಗುರುಗಳೇ, ಕೆಲಸ ಅಂತಕ್ಕಂಥದ್ದನ್ನು ಈಗಾಗಲೇ ನಾನು ಮಾಡಬೇಕು ಅಂತ ಬಹಳಷ್ಟು ಆಲೋಚನೆಯನ್ನು ಮಾಡ್ತಾ ಇದ್ದೇನೆ. ಕೆಲಸವೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ವಿಘ್ನಗಳು ಅಂತಕ್ಕಂಥದ್ದು ಅಧಿಕವಾಗಿ ಎದುರಾಗ್ತಾ ಇದೆ. ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ವಿಘ್ನಗಳು. ನಾನು ಅಂದ್ಕೊಂಡಿದ್ದನ್ನು ನಾನು ಸಾಧನೆ ಮಾಡ್ತೀನಾ ಅಥವಾ ಇಲ್ವಾ? ನನ್ನ ಜೀವನದಲ್ಲಿ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ನನ್ನ ಜೀವನದಲ್ಲಿ ಯಶಸ್ಸು ಯಾವಾಗ ನನಗೆ ಲಭ್ಯವಾಗುತ್ತೆ? ನೆಮ್ಮದಿಯಾದ ಒಂದು ವಾತಾವರಣ ಯಾವಾಗ ನನಗೆ ಲಭ್ಯವಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಹೌದು. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮುಖ್ಯವಾಗಿ ನೀವು ಪ್ರತಿನಿತ್ಯ ಬಿಳಿ ಮತ್ತು ಹಸು ಕರುವಿಗೆ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಸಾಧ್ಯವಾದರೆ ಸ್ವಲ್ಪ ಬೆಲ್ಲ, ಬಾಳೆಹಣ್ಣು ಅಥವಾ ಆ ಗೋ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ. ಜೊತೆಗೆ ಪ್ರತಿ ಶನಿವಾರ ಆಂಜನೇಯನ ದೇವಾಲಯಕ್ಕೆ ಹೋಗಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಾಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಈ ಮಂತ್ರವನ್ನು ಹೇಳಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಪ್ರತಿ ಹುಣ್ಣಿಮೆ ದಿನ ಅನಾಥ ಮಕ್ಕಳಿಗೆ ಸ್ವಲ್ಪ ಅನ್ನದಾನ, ಸ್ವಲ್ಪ ವಸ್ತ್ರದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಕರ್ಮಸ್ಥಾನಾಧಿಪತಿಯ ದೋಷ ಪ್ರಮಾಣ ಕಮ್ಮಿಯಾಗಿ ಹಂತ ಹಂತವಾಗಿ ನಿಮ್ಮ ಮನೋವಾಂಚಲ್ಯ ಫಲಸಿದ್ಧಿಯಾಗತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ನಾಗೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಹೊಸಕೋಟೆಯಿಂದ ನಂಜುಂಡಪ್ಪ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಗುರುಜಿ. ನಮಸ್ಕಾರ. ಮಗ ಸೆಕೆಂಡ್ PUC ಓದ್ತಾ ಇದ್ದಾನೆ. ಮಗನ ಹೆಸರು ಹೇಳಿ ನಂಜುಂಡಪ್ಪನವರೇ. ನಿತಿನ್ ಅಂತ ಹೇಳ್ಬಿಟ್ಟು ಸರ್. ಸರಿ, 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 8. ನಿಮ್ಮ ಮನೆ ದೇವರು ಯಾವುದು? ಗವೀರಭದ್ರ ಸ್ವಾಮಿ. ಮತ್ತೊಮ್ಮೆ ಹೇಳಿ. ಗವೀರಭದ್ರ ಸ್ವಾಮಿ. ಗವಿ ವೀರಭದ್ರನಾ? ಹೌದು ಸ್ವಾಮಿ. ಏನು ಮಾಡ್ಕೊಂಡಿದ್ದಾರೆ ನಿಮ್ಮ ಮಗ?
ಸೆಕೆಂಡ್ ಪಿ ಯು ಓದ್ತಾ ಇದ್ದಾರೆ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನು ಹೇಳುತ್ತೆ ಗುಲಗಂಜಿ ಪ್ರಶ್ನೆ. 1 2 3 4 5 6 7 8. ಗುರುಜಿ ಮುಂಚೆ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಇತ್ತೀಚೆಗೆ ಯಾಕೋ ಅವನಿಗೆ ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಇದೆ. ಹೆಚ್ಚಿಗೆ ಹೇಳಿದ್ದನ್ನು ಸರಿಯಾಗಿ ಏನೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಇವನ ವಿದ್ಯಾಭ್ಯಾಸ ಹೇಗಿರುತ್ತೆ, ಇವನ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾನ, ಮುಂದುವರಿತಾನ ಅಥವಾ ಇಲ್ವಾ, ಈಗಲೇ ತುಂಬ ಕೋಪ ಮಾಡ್ಕೋತಾನೆ, ಜ್ಞಾಪಕ ಶಕ್ತಿ ಬೇರೆ ಕಮ್ಮಿ ಆಗ್ತಾ ಇದೆ, ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಇವನ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಅದಕ್ಕೆ ಪರಿಹಾರವನ್ನು ತಿಳಿಸಿ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಇಲ್ಲಿ ಕೇತುವಿನ ಜೊತೆ ಇರೋದರಿಂದ, ಅದರಲ್ಲೂ ಶುಕ್ರನ ಕ್ಷೇತ್ರದಲ್ಲಿ ಇರೋದರಿಂದ ಬಹಳಷ್ಟು ಆಡಂಬರದ ಜೀವನವನ್ನು ಅವರು ಬೇಕು ಅಂತ ಅನಿಸುತ್ತೆ. ಅವರ ಮನಸ್ಸಿಗೆ ಕಷ್ಟಪಟ್ಟು ಓದಬೇಕು ಅಂತಕ್ಕಂಥ ಒಂದು ಮನೋಭಾವ ಇಲ್ಲ. ಅಂದರೆ ಜ್ಞಾಪಕ ಶಕ್ತಿ ಒಂದು 10 ಸಾರಿ ಆದರೂ ಓದಿದ್ರೆ ಅದು ಮೈಂಡಲ್ಲಿ ನಿಂತುಕೊಳ್ಳುತ್ತೆ, ಜ್ಞಾಪಕ ಅಂತಕ್ಕಂಥದ್ದು ಇರುತ್ತೆ. 1 ಸಾರಿ 2 ಸಾರಿ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು, ಅದರಿಂದ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಉತ್ತೀರ್ಣರಾಗ್ತಕ್ಕಂಥ ಒಂದು ಸಮಯದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಇವರು ಅನುಭವಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಂಡು ಬರುತ್ತೆ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಲಕ್ಷ್ಮೀ ನಾರಾಯಣ ಜಪ, ರುದ್ರ ಜಪ, ಸರಸ್ವತಿಯ ಹೋಮ, ಜೊತೆಗೆ ಸ್ಕಂದ ಹೋಮವನ್ನು ಆಚರಣೆಯನ್ನು ಮಾಡಿ ಇವರಿಗೆ ವ್ಯವಸ್ಥಿತವಾಗಿ ನಕ್ಷತ್ರ ಕನಕ ಪುಷ್ಪರಾಗ, ನವರತ್ನದಲ್ಲಿ ನಕ್ಷತ್ರ ಕನಕ ಪುಷ್ಪರಾಗವನ್ನು ಇವರು ಧಾರಣೆಯನ್ನು ಮಾಡಿಕೊಂಡಾಗ, ಪ್ರಾತಃ ಕಾಲದಲ್ಲಿ ಅಭ್ಯಾಸವನ್ನು ಶುರು ಮಾಡಿದಾಗ ಖಂಡಿತವಾಗಿ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ. ಮುಂದಿನ ಜೀವನ ಒಳ್ಳೆಯ ರೀತಿಯಲ್ಲಿ ಮುಂದೆ ಬರುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ನಂಜನಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಅಂಬಿಕಾ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನಾವು ನಮ್ಮ ಹಸ್ಬೆಂಡ್ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ. ನಮ್ಮ ಹಸ್ಬೆಂಡ್ ಹೆಸರು ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅಂತ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 6 ಸರ್. 6. ಸರಿಮ್ಮ, ನಿಮ್ಮ ಮನೆ ದೇವರು ಯಾವುದಮ್ಮ? ಲಕ್ಷ್ಮೀ ನರಸಿಂಹಸ್ವಾಮಿ. ಲಕ್ಷ್ಮೀ ನರಸಿಂಹಸ್ವಾಮಿ. ನಿಮ್ಮ ಯಜಮಾನರಿಗೆ ಏನು ಮಾಡ್ಕೊಂಡಿದ್ದಾರೆ? ಅವರು ಡ್ರೈವಿಂಗ್ ಮಾಡ್ಕೊಂಡಿದ್ದಾರೆ ಸರ್. ಖಂಡಿತವಾಗಿ ಅಮ್ಮ, ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1 2 3 4 5 6. 1 2 3 4 5 6 7 8. ಗುರುಗಳೇ, ನಷ್ಟ 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 ನಷ್ಟ, ಬಹಳಷ್ಟು ನಷ್ಟಗಳಾಗ್ತಾ ಇದೆ. ನಾವು ಏನೇನೋ ಅಂದ್ಕೋತೀವಿ, ಏನೂ ಕೂಡ ನೆರವೇರ್ತಾ ಇಲ್ಲ. ದುಡಿತಾರೆ, ತಿಂತೀವಿ, ಖಾಲಿ ಮಾಡ್ತೀವಿ ಅಷ್ಟೇ. ಇದೇ ರೀತಿ ಆದರೆ ಮುಂದಿನ ಜೀವನ ಹೇಗೆ? ಜೊತೆಗೆ ಆಗಾಗ ತುಂಬ ಮುಂಗೋಪ ಮಾಡ್ಕೋತಾರೆ, ಬಹಳಷ್ಟು ಹೇಳಿದ್ದನ್ನು ಸರಿಯಾಗಿ ಕೇಳಲ್ಲ, ಕುಟುಂಬದಲ್ಲೂ ಕೂಡ ಆಗಾಗ ಅನ್ಯೂನ್ಯತೆ ಹದಗೆಡುತ್ತೆ. ಇವೆಲ್ಲವೂ ಕೂಡ ಯಾಕೆ ಆಗ್ತಾ ಇದೆ? ಏನಾದರೂ ದೋಷ ಇದೆಯಾ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದೌದು ಸರ್. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ವ್ಯವಸ್ಥಿತವಾಗಿ ನಿಮ್ಮ ಮನೆಯಲ್ಲೇ ನವಗ್ರಹ ಜಪವನ್ನು ಆಚರಣೆಯನ್ನು ಮಾಡಿ. ಎಷ್ಟು? 1008 ಯಾರನ್ನಾದರೂ ಬ್ರಾಹ್ಮಣೋತ್ತಮರನ್ನು ಕರೆದು ವ್ಯವಸ್ಥಿತವಾಗಿ ನವಗ್ರಹ ಜಪವನ್ನು ಆಚರಣೆಯನ್ನು ಮಾಡಿ, ಕಡೇ ದಿನ ನವಗ್ರಹ ಜಪ 1008 ಜಪ ಆದ ದಿನ ವ್ಯವಸ್ಥಿತವಾಗಿ ನವಗ್ರಹ ಶಾಂತಿಯನ್ನು ಆಚರಣೆಯನ್ನು ಮಾಡಿ 4 ಜನಕ್ಕೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಇರ್ತಕ್ಕಂಥ ದೋಷ ಪ್ರಮಾಣಗಳು ಸಂಪೂರ್ಣವಾಗಿ ಕಮ್ಮಿ ಆಗುತ್ತೆ. ಆಗ ನಿಮ್ಮ ಮನೋವಾಂಚಲ್ಯ, ನಿಮ್ಮ ಅನಿಸಿಕೆಗಳು ಈಡೇರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಸ್ತ್ರೀಯರಿಗೆ ಶುಭವಾಗಿರ್ತಕ್ಕಂಥ ಒಂದು ದಿನ. ಆದರೆ ನಂಬಿದ ಜನರಿಂದ ಮೋಸ ಹೋಗಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಮೈ ಮರೆತು ಆಡಿದ ಮಾತಿಗೆ ಪಶ್ಚಾತ್ತಾಪವನ್ನು ಪಡಬೇಕಾಗತ್ತೆ. ಅದಕ್ಕೆ ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮನಸ್ಸನ್ನು ಓದೋದು ಕಡೆ ಬಿಡಬಾರ್ದು, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು ಅದಕ್ಕೋಸ್ಕರನೇ. ಇದಕ್ಕೋಸ್ಕರ ಸ್ವಲ್ಪ ಧ್ಯಾನಗಳನ್ನು, ಜಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ 18 ಬಾರಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಆದಾಯಕ್ಕಿಂತ
ಖರ್ಚು ಹೆಚ್ಚಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಟು ಖರ್ಚು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಯತ್ನ ಕಾರ್ಯಗಳಲ್ಲಿ ಭಂಗ, ನೀವು ಯಾವುದೇ ಕೆಲಸಕ್ಕೆ ಯಾಕೆ ಅದರಲ್ಲಿ ವಿಘ್ನಗಳನ್ನು ನೀವು ಅನುಭವಿಸಬೇಕಾಗತ್ತೆ. ರೋಗ ಬಾಧೆ, ಶರೀರದಲ್ಲಿ ಆಲಸ್ಯ ಮನೋಭಾವ, ಸಣ್ಣ ಪುಟ್ಟ ವಿಷಯಗಳಿಗೆ ಕಲಹಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ಸ್ವಲ್ಪ ಕಲಹಗಳನ್ನು ಮಾಡ್ಕೋಬೇಡಿ, ಜಗಳಗಳನ್ನು ಮಾಡಬೇಡಿ, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ, ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಋಣ ವಿಮೋಚನೆಯನ್ನ ಮಾಡಿಕೊಳ್ತಕ್ಕಂಥ ಒಂದು ದಿನ. ಯಾವುದೋ ಹಳೆ ಸಾಲ ತೀರಿಸ್ಕೊಳ್ತಕ್ಕಂಥದ್ದು ಅಥವಾ ಸಂಬಂಧಿಗಳಿಗೆ ಋಣಮುಕ್ತರಾಗ್ತಕ್ಕಂಥದ್ದು ಈ ದಿನ ಕಂಡು ಬರುತ್ತೆ. ಕುಟುಂಬದಲ್ಲಿ ಸೌಖ್ಯ, ಆದರೆ ರಾಜಭೀತಿಯನ್ನು ಹೆದರಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಕಾರ್ಯ ಬದಲಾವಣೆಯನ್ನು ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನು ಮಾಡ್ತೀರಾ. ಅಧಿಕವಾದ ಕೋಪವನ್ನು ಮಾಡ್ಕೊಂಡ್ಬಿಡ್ತೀರಾ. ಈ ದಿನ ಕೋಪ ಮಾಡ್ಕೋಬೇಡಿ. ಆ ಕೋಪದಿಂದ ನಾನಾ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರವನ್ನು ವಹಿಸಿ. ವ್ರತ ತಿರುಗಾಟ ಒಂದು ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ದಿನ ಬಹಳಷ್ಟು ಓಡಾಟವನ್ನು ಮಾಡಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಪರರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಆದರೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಜಯವನ್ನು ಅನುಭವಿಸ್ತೀರಾ. ಆದರೆ ನಂಬಿಕೆ ದ್ರೋಹಕ್ಕೂ ಒಳಗಾಗಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಫೈನ್ ಕಟ್ಟಬೇಕಾಗತ್ತೆ, ದಂಡವನ್ನು ಕಟ್ಟಬೇಕಾಗತ್ತೆ. ಗೆಳೆಯರಿಗೋಸ್ಕರ ಇರ್ತಕ್ಕಂಥದ್ದೆಲ್ಲವನ್ನೂ ಕೂಡ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಸ್ವಲ್ಪ ತಮಗೋಸ್ಕರ ಸ್ವಲ್ಪನಾದರೂ ಉಳಿಸ್ಕೊಂಡು ಖರ್ಚು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಜಯ ಗಣಪತಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ, ಅರ್ಕ ಪುಷ್ಪವನ್ನ ಗಣೇಶನಿಗೆ ಅರ್ಪಣೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಸಣ್ಣ ಪುಟ್ಟ ವಸ್ತುಗಳ ಖರೀದಿಯನ್ನ ಮಾಡ್ತಕ್ಕಂಥ ಒಂದು ದಿನ. ಜೊತೆಗೆ ಇಷ್ಟ ವಸ್ತುಗಳನ್ನು ಖರೀದಿಯನ್ನು ಮಾಡ್ಕೊಂಡ್ಬಿಡ್ತೀರಾ. ಭೂಲಾಭ, ಆರೋಗ್ಯದ ಸಮಸ್ಯೆ ಈ ದಿನ ನಿಮ್ಮನ್ನು ಕಾಡುತ್ತೆ. ನಿಮ್ಮ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ನಾನಾ ಮೂಲಗಳಿಂದ ತೊಂದರೆಗಳು ಅಂತಕ್ಕಂಥದ್ದು ಈ ದಿನ ಉಲ್ಬಣವಾಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕನಕದಾರ ಸ್ತೋತ್ರ ಪಾರಾಯಣವನ್ನು ಮಾಡಿ, ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಋಣ ವಿಮೋಚನೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ದಿನ. ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ, ಅಪರಾಧಗಳನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಪರರ ಮಾತಿಗೆ ಕಿವಿ ಕೊಡಬೇಡಿ. ಬೇರೆ ಯಾರೋ ಏನೋ ಮಾತಾಡ್ತಾ ಇದ್ರೆ ನೀವು ಹೋಗಿ ಕಿವಿ ಕೊಡ್ತಕ್ಕಂಥದ್ದು, ಮನಸ್ಸು ಕೆಡಿಸ್ಕೊಳ್ತಕ್ಕಂಥದ್ದು, ಇಲ್ಲದೆ ಇರ್ತಕ್ಕಂಥ ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ವಿವಿಧ ಮೂಲಗಳಿಂದ ಧನಲಾಭಗಳು ಬರ್ತಕ್ಕಂಥ ಒಂದು ದಿನವಾಗುತ್ತೆ. ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಚೋರ ಭಯ, ನಿಮ್ಮಲ್ಲಿ ಇರ್ತಕ್ಕಂಥ ಅಮೂಲ್ಯವಾದ ವಸ್ತು ಈ ದಿನ ಕಳವಾಗ್ತಕ್ಕಂಥ ಸಾಧ್ಯತೆಗಳಿದೆ, ಕಳ್ಕೋಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ, ಗಿರಿಯ ಮೇಲೆ ಇರ್ತಕ್ಕಂಥ ಲಕ್ಷ್ಮೀ ನರಸಿಂಹನಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿ ಜಾತಕ ದೋಷ ಮತ್ತು ಹೋಳಿ ಹುಣ್ಣಿಗೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಯನ್ನು ತಿಳಿಸ್ತಾ, ಗುರುಜಿ ಕೆಲವರ ಜಾತಕದಲ್ಲಿ ದೋಷ ಕಂಡು ಬರುತ್ತೆ, ಇದಕ್ಕೆ ಪರಿಹಾರ ಏನು, ಜೊತೆಗೆ ಹೋಳಿ ಹುಣ್ಣಿಮೆಯನ್ನ ಹೇಗೆ ಆಚರಣೆ ಮಾಡಬೇಕು, ಏನೆಲ್ಲ ವಿಶೇಷ ಫಲ ಸಿದ್ಧಿಸುತ್ತೆ ಗುರುಗಳೇ? ಅಲ್ಲ, ಮುಖ್ಯವಾಗಿ ಜಾತಕದ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರ ಜಾತಕದಲ್ಲೂ ಏನಾದರೂ ಒಂದು ದೋಷಗಳು, ಯೋಗಗಳು, ಶುಭ ಯೋಗಗಳು, ಅಶುಭ ಯೋಗಗಳು ಇವೆರಡೂ ಕೂಡ ಬರ್ತಕ್ಕಂಥದ್ದು ಕಂಪಲ್ಸರಿ ಬಂದೇ ಬರುತ್ತೆ. ಅದನ್ನ ನಾವು ನೋಡ್ಕೋಬೇಕಷ್ಟೇ. ಹೌದು, ಯಾವಾಗ ನಮಗೆ ಶುಭ ಯೋಗ ಅಂತಕ್ಕಂಥದ್ದಿದೆ, ಯಾವಾಗ ಅಶುಭ ಯೋಗ ಅಂತಕ್ಕಂಥದ್ದಿದೆ, ಅದನ್ನು ನೋಡ್ಕೋಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಪರಮಾತ್ಮ ಹೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮ, ಕರ್ಮಣ್ಯೇ ವಾದಿಕಾರಸ್ಯ ಮಹಾಫಲೇಶು ಕದಾಶನಃ. ಬಹಳಷ್ಟು ಜನ ಏನ್ ಮಾಡ್ತಾರೆ ನೋಡಿ, ಇವತ್ತು ನಾವು ನೋಡ್ತಾ ಇದ್ದೇವೆ, ಬಹಳಷ್ಟು ಅಹಂ ಅಂತಕ್ಕಂಥದ್ದನ್ನು ಅಧಿಕವಾಗಿ ಇಟ್ಕೊಂಡಿರುತ್ತೆ. ಅದು ಯಾವುದೇ ಕ್ಷೇತ್ರ ಇರಬಹುದು, ಮನೆಯಲ್ಲಿರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಿ ಇರ್ಬೋದು. ನಾನು ಹೇಳಿದಾಗೆ ನಡಿಬೇಕು, ನಾನು ಹೇಳಿದಾಗೆ ಕೇಳಬೇಕು, ನಾನು ಅನ್ನೋದು ಅಹಂ ಅಂತಕ್ಕಂಥದ್ದನ್ನು ಅಧಿಕವಾಗಿ ಇಟ್ಕೊಂಡಿರ್ತಾರೆ. ಅಂತ ಒಂದು ಅಧಿಕವಾಗಿ ಅಹಮ್ಮನ್ನು ಇಟ್ಕೊಂಡಾಗ ಅಲ್ಲೇನಾಗತ್ತೆ, ಶುಭ ಫಲ ಅಂತಕ್ಕಂಥದ್ದಿದ್ದರೂ ಕೂಡ ಇಲ್ಲೇನಾಗತ್ತೆ, ಅಹಂಕಾರ ಜಾಸ್ತಿ ಆದಾಗ ಶುಭ ಫಲ ಕೆಲಸ ಮಾಡಲ್ಲ. ಒಂದು. ಎರಡನೆಯದನ್ನ ನಾವು ನೋಡಿದಾಗ ಅಶುಭ ಫಲ.
ಅಶುಭ ಫಲ ಅಂತಕ್ಕಂಥದ್ದು, ಈಗ ಅವನಿಗೆ ಏನೋ ಮೃತ್ಯುದೋಷ ಅಂತಕ್ಕಂಥದ್ದಿದೆ, ಮೃತ್ಯುದೋಷ ಬಂದಿದೆ. ಇವನು ಪ್ರತಿನಿತ್ಯ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವ ಕಾಪಾಡಪ್ಪ ಅಂತ ಹೇಳಿ ಬಿಲ್ವಪತ್ರೆಯನ್ನು ಅರ್ಪಣೆಯನ್ನು ಮಾಡ್ತಾ ಬಂದಾಗ ಅವನು ಮಾಡ್ತಕ್ಕಂಥ ಕೆಲಸದಲ್ಲಿ ಅವನಿಗೆ ಮೃತ್ಯುದೋಷ ಅಂತಕ್ಕಂಥದ್ದು ಕಮ್ಮಿ ಬರ್ತಕ್ಕಂಥದ್ದು. ಹೀಗೆ ಅದನ್ನ ಏರುಪೇರುಗಳನ್ನು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕೈಯಲ್ಲೇ ಇದೆ. ಜೊತೆಗೆ ನೋಡಿ, ಅದಕ್ಕೆ ಅಹಂಕಾರ ಅಂತಕ್ಕಂಥದ್ದನ್ನು ನಾವು ಬಿಡಬೇಕು. ಅದಕ್ಕೋಸ್ಕರನೇ ಈ ಒಂದು ಹೋಳಿ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಹೋಳಿ ಹುಣ್ಣಿಮೆಯನ್ನು ನಮ್ಮಲ್ಲಿ ಇರ್ತಕ್ಕಂಥ ದುಷ್ಟ ಬುದ್ಧಿ, ದುಷ್ಟ ಅಹಂಕಾರಗಳು ತೊಲಗಿ ಹೋಗಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಒಂದು ಪೌರ್ಣಮಿಯನ್ನು, ಹೋಳಿ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಳಿ ಹುಣ್ಣಿಮೆಗೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿನ ತಿಳಿಸಿದ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.